ಹಕ್ಕಿಯ ಹಾಡಿಗೆ ತಲೆದೂಗುವವು ನಾನಾಗುವ ಆಸೆ. ಆದರೆ ಮಕ್ಕಳಿಗೆ ಹಾಗಲ್ಲ. ಹಾರೋ ಹಕ್ಕಿಯನ್ನು ಬೊಗಸೆಯಲ್ಲಿ ಹಿಡಿದು ಬೆಟ್ಟದಷ್ಟು ಪ್ರೀತಿಸಬೇಕು ಅನ್ನೋ ಹುಚ್ಚು ಆಸೆ. ಅದು ಹುಟ್ಟಿಕೊಂಡಿದ್ದು ಮನೆಗೆ ಪಾರಿವಾಳ ಬಂದಾಗಲಲ್ಲ, ರಪ್ಪನ ಕೈ ಮೇಲೆ ಹಕ್ಕಿ ಕೂತಾಗ. ಹೆದರುತ್ತಾ ಬಣ್ಣ ಬಣ್ಣದ ಹಕ್ಕಿಗಳನ್ನು ಮುಟ್ಟಿದಾಗ, ಅವುಗಳನ್ನು ತಮ್ಮ ಕೈ ಮೇಲೆ ಕೂರಿಸಿಕೊಂಡಾಗ, ಅದರ ಜೊತೆ ಮಾತನಾಡೋ ಆಸೆ ಸೋಹಮ್ಗೆ. ಆ ಕೈ ಕಚ್ಚಿಸಿಕೊಂಡ್ರೂ ನಗುತ್ತಾ ಇದ್ದ. ಮೊದಲ ಬಾರಿ ಈ ಅನುಭವ. ಅಲ್ಲಿಂದ ಮುಂದೆ ಎಲ್ಲಿ ಹಾರೋ ಹಕ್ಕಿಗಳು ಕಾಣಿಸಿದ್ರು ಬನ್ನಿ ನನ್ನ ಹೆಗಲ ಮೇಲೆ ಕೂತ್ಕೊಳ್ಳಿ ಅಂತಿದ್ರು ಇಬ್ಬರು. ಅಂದಾಗೆ ಹಕ್ಕಿಗಳು ಕೂಡ ಭಾರ ಇರುತ್ತವೆ. ಭಾರ ಆದರೂ ಅದು ಕೂತಿದೆಯಲ್ಲ ಅನ್ನೋದೇ ಖುಷಿ ಇವರಿಗೆ. ಅವು ಗಟ್ಟಿಯಾಗಿ ಹಿಡ್ಕೊಂಡು ಕೂತಾಗ ಮಕ್ಕಳಿಬ್ಬರ ಎದೆಬಡಿತಾನೂ ಜಾಸ್ತಿ ಆಗಿತ್ತು. ಎಲ್ಲಿ ಅದು ಅವರನ್ನು ಜೊತೆಗೇ ತಗೊಂಡು ಹಾರಿ ಬಿಡುತ್ತೇನೋ ಅಂತ ಭಯ ಆಯ್ತಂತೆ. ಒಮ್ಮೆ ಏನಾಗಲ್ಲ ಅಂತ ಗೊತ್ತಾದ ಮೇಲೆ ಮತ್ತೆ ಕೂರಿಸಿ ಅಂತ ಕೇಳಿದ್ರು. ಅಂದಿನಿಂದ ಹಕ್ಕಿಗಳ ಮೇಲಿನ ಪ್ರೀತಿ ಇವರಿಗೆ ಹೆಚ್ಚಾಗಿದೆ. ಮಳೆ ಬಂದಾಗ ನೀರಿನಲ್ಲಿ ನೆನೀತಾ ಇದ್ದ ಹಕ್ಕಿಗಳನ್ನು ನೋಡಿ ಇವರಿಗೆ ಯಾಕೆ ರೈನ್ ಕೋಟ್ ಕೊಡಿಸಬಾರದು ಅನ್ನೋ ಯೋಚನೆ ಬಂದಿತ್ತು. ನನಗೆ ಪಟ್ಟು ಹಿಡಿದಿದ್ರು. ನೀವು ಅದನ್ನು ಹಿಡ್ಕೊಂಬನ್ನಿ, ನಂತರ ನಾನು ಅದಕ್ಕೆ ಕೊಡಿಸ್ತೀನಿ ಅಂದಿದ್ದೆ. ಅದರ ಪ್ರಯತ್ನವೂ ನಡೆದಿತ್ತು. ಕೊನೆಗೆ ಯಾವ ಹಕ್ಕಿಗಳು ಕೈಗೆ ಸಿಗದೆ ಬೇಸರಪಟ್ಟಾಗ ನಾನು ಅವರಿಗೆ, ಹಕ್ಕಿಗಳಿಗೆ ಬಟ್ಟೆ ಇಷ್ಟ ಆಗಲ್ಲ ಕಣ್ರೋ, ಅವರಿಗೆ ಹೀಗೆ ಮಳೆಯಲ್ಲಿ ನೆನೆಯೋದೇ ಇಷ್ಟ ಅಂದಿದ್ದೆ. ಆದರೆ ಓಮ್ ಏನು ಹೇಳ್ದ ಗೊತ್ತಾ? ನಾನು ಎತ್ಕೊಂಡಿದ್ದ ಬರ್ಡ್ಗೆ ನನ್ನ ಅಂಗಿ ಇಷ್ಟ ಆಗಿಬಿಟ್ಟಿತ್ತು. ಅದು ಮತ್ತೆ ಕಚ್ತಾ ಇತ್ತು. ತೆಗೆದುಕೊಡು, ನನಗೆ ಬೇಕು ಅಂತ ಅಂದ. ಹೌದಲ್ವಾ? ಮಕ್ಕಳ ಮನಸ್ಸು ಎಷ್ಟು ಸೂಕ್ಷ್ಮ ನೋಡಿ. ಎಲ್ಲವನ್ನೂ ಅವರು ಅಬ್ಸರ್ವ್ ಮಾಡಿ ಅವರದೇ ಥರದಲ್ಲಿ ಅರ್ಥ ಮಾಡ್ಕೋತಾರೆ. ಪ್ರತಿಯೊಂದು ಜೀವಕ್ಕೂ ಮಿಡಿಯೋ ಮನಸ್ಸು ಹೀಗೇ ಜೀವನದುದ್ದಕ್ಕೂ ಇರಲಿ. ಲವ್ ಯು ನಮ್ಮ ಮನೆಯ ಪುಟ್ಟ ಹಕ್ಕಿಗಳ.